ಪುತ್ತೂರಿನಲ್ಲಿ 8ನೇ ಆವೃತ್ತಿಯ ಹಲಸು ಹಣ್ಣು ಮೇಳವು ಜೂನ್ 5ರಿಂದ 7ರ ತನಕ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನವತೇಜ ಟ್ರಸ್ಟ್ ಪುತ್ತೂರು ಇವರ ನೇತೃತ್ವ ಮತ್ತು ಮುಳಿಯ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಇವರ ಪ್ರಾಯೋಜಕತ್ವದಲ್ಲಿ ಈ ಮೇಳ ನಡೆಯಲಿಕ್ಕಿದೆ. ನವತೇಜ ಟ್ರಸ್ಟ್ನ ಅಧ್ಯಕ್ಷ ಅನಂತ ಪ್ರಸಾದ್ ನೈತಡ್ಕ ಮತ್ತು ನವತೇಜ ಟ್ರಸ್ಟ್ನ ಟ್ರಸ್ಟಿ ಸುಹಾಸ್ ಮರಿಕೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 2014ರಲ್ಲಿ ನಾವು ಹಲಸಿನ ಮೇಳ ಆರಂಭಿಸಿದೆವು. ಇವತ್ತು 8ನೇ ಆವೃತ್ತಿಯಲ್ಲಿ ಹಲಸಿನ ಬೇಡಿಕೆ ಹೆಚ್ಚುತ್ತಾ ಇದೆ ಎಂದ ಅವರು ಈ ಬಾರಿ ಮೇಳದ ಮಳಿಗೆಗಳನ್ನ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಮಂಗಳ ಹೋಮಿಯೋಪತಿಕ್ ಕ್ಲಿನಿಕ್ನ ಡಾಕ್ಟರ್ ಕೆ ರಮೇಶ್ ಭಟ್ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕ ರೂಪೇಶ್ ಶೇಟ್ ಉಪಸ್ಥಿತರಿರುತ್ತಾರೆ. ಇನ್ನು ಮಧ್ಯಾಹ್ನ 4 ಗಂಟೆಗೆ ಹಲಸು ಹಬ್ಬದ ಉದ್ಘಾಟನಾ ಸಮಾರಂಭ ಪ್ರತಿಷ್ಠಿತ ಕ್ಯಾಂಕೋ ಸಂಸ್ಥೆಯ ನಿರ್ದೇಶಕ ಮುರಳೀಕೃಷ್ಣ ಚಳ್ಳಂಗಾರ್ ಅವರು ಉದ್ಘಾಟಿಸಲಿದ್ದಾರೆ. ಅಡಿಕೆ ಪತ್ರಿಕೆಯ ಸಂಪಾದಕ ಶ್ರೀ ಪಡ್ರೆ ಅವರು ದಿಕ್ಸೂಚಿ ಭಾಷಣ ಕೂಡ ಮಾಡಲಿಕ್ಕಿದ್ದಾರೆ. ಪುತ್ತೂರಿನ ಗೇರು ಸಂಶೋಧನಾಲಯ ನಿರ್ದೇಶನದ ವಿಜ್ಞಾನಿ ಡಾಕ್ಟರ್ ವೀಣಾ ಶುಭಾಶಂಸಾನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ನರೇಂದ್ರ ರೈದೇರ್ಲಾ ಇವರ ಹಲಸಿನಲ್ಲಿ ಹಸಿರು ಕ್ರಾಂತಿ ಕೃತಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಇದರ ಜೊತೆಗೆ ಸ್ಥಳೀಯ ಕೃಷಿಕ ಸಂದೀಪ್ ಶೆಟ್ಟಿ ಅರಿಯಡ್ಕ ಇವರು ಅಭಿವೃದ್ಧಿಪಡಿಸಿದ ಹಲಸು ತಳಿ RR38 ಮಾನಿ ಇದರ ಅನಾವರಣ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಜೂನ್ 6ರಂದು ಹಣ್ಣುಗಳೊಂದಿಗೆ ಮಾತುಕತೆ ಎನ್ನುವ ವಿಷಯದಲ್ಲಿ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಮುಳಿಯ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಇದರ ಮುಖ್ಯಸ್ಥ ಕೇಶವ ಪ್ರಸಾದ್ ಮುಳಿಯ, ಕೋಕೋ ಕಾಫಿ ಬೆಳೆಗಾರ ಚಂದ್ರಶೇಖರ್ ತಾಲ್ತಾಜೆ, ಮುಲ್ಕಿಯ ಗೇರು ಹಣ್ಣಿನ ಮೌಲ್ಯವರ್ಧಕರಾದ ಕೆನ್ಯೂಟ್ ಅರನ್ನ ವಿಷಯ ಪ್ರಸ್ತುತಿಯನ್ನ ಮಾಡಲಿಕ್ಕಿದ್ದಾರೆ. ಇನ್ನು ಜೂನ್ 7ರಂದು ಮಧ್ಯಾಹ್ನ 10 ಗಂಟೆಗೆ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಲಸು ಮಾವು ಕೃಷಿ ರಸಪ್ರಶ್ನೆ ನಡೆಯಲಿಕ್ಕಿದೆ. ಬಳಿಕ ಹಲಸು ವೈವಿಧ್ಯ ಇನ್ನು ವಿವಿಧ ಸ್ಪರ್ಧೆ ನಡೆಯಲಿಕ್ಕಿದೆ. ಮಧ್ಯಾಹ್ನ 4 ಗಂಟೆಗೆ ಶ್ಯಾಮಾ ಜ್ಯುವೆಲರ್ಸ್ ಗ್ರೂಪ್ ಇದರ CMD ಕೇಶವ ಪ್ರಸಾದ್ ಮುಳಿಯ ಇದರ ಸಭಾ ನೇತೃತ್ವದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಧಾನ ಪರಿಷತ್ ಅಧ್ಯಕ್ಷ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಹಾಗೂ JCI ವಲಯ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಧಾಕರ್ ಸುವರ್ಣ ಹಾಗೂ ಪುತ್ತೂರಿನ ಗ್ರಾಮಜನ್ಯ ರೈತೋತ್ಪಾದಕ ಸಂಸ್ಥೆ ಗ್ರಾಮಜನ್ಯದ ನಿರ್ದೇಶಕ ನಿರಂಜನ್ ಪೋಳ್ಯ ಶುಭ ಸಂಶಾನೆ ಮಾಡಲಿಕ್ಕಿದ್ದಾರೆ. ಇನ್ನು ನವತೇಜ ಟ್ರಸ್ಟ್ ನ ಟ್ರಸ್ಟಿ ಸುಹಾಸ್ ಮರಿಕೆ ಅವರು ಮಾತನಾಡಿ ಮೇಳದಲ್ಲಿ 3 ವಿಭಾಗ ಮಾಡಿದ್ದಾರೆ. ಮೇಳದ ಹೊರಗಡೆ ನರ್ಸರಿ, ಹಣ್ಣುಗಳ ಮತ್ತು ಕಮರ್ಷಿಯಲ್ ಸ್ಟಾಲ್ ಇರುತ್ತೆ. ಹಲಸು ಮೇಳದ ದ್ವಾರದ ಒಳಗೆ ಕೃಷಿಗೆ ಸಂಬಂಧಿಸಿದ ಮತ್ತು ನೀರಿನ ನಿರ್ವಹಣೆ, ಸೋಲಾರ್ ವ್ಯವಸ್ಥೆಯ ಕುರಿತ ಹಾಗೂ ಹಣ್ಣುಗಳ ಪ್ರದರ್ಶನ, ಮಾರಾಟ ಕೂಡ ಇರುತ್ತೆ. ಹೊರಗಡೆ ಹೋಗುವಲ್ಲಿ ಹಲಸು ಮತ್ತು ಹಲಸಿಗೆ ಸಂಬಂಧಿಸಿದ ಫುಡ್ ಸ್ಟಾಲ್, ಸುಮಾರು 80ಕ್ಕೂ ಮಿಕ್ಕಿದ ಹಲಸಿನ ಉತ್ಪನ್ನಗಳು ಮೇಳದಲ್ಲಿ ಇರುತ್ತೆ. 15ಕ್ಕೂ ಹೆಚ್ಚು ಬರೆ ಹಲಸಿನ ಸ್ಟಾಲ್ಗಳೇ ಇದೆ ಎಂದ್ರು. ಇನ್ನು ಮುಳಿಯ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ನ ಪ್ರತಿನಿಧಿ ರಜತ್ ಅವರು ಮಾತನಾಡಿ 8ರಿಂದ 14 ಸೆನ್ಸ್ ಜಾಗದಲ್ಲೂ ಹಣ್ಣಿನ ಗಿಡ ನಡುವ ಮೂಲಕ ಹಣ್ಣು ಬೆಳೆಸಬಹುದು. ನಮ್ಮ ಸಂಸ್ಥೆಯಿಂದ ಇದರ ನಿರ್ವಹಣೆ ಕೂಡ ಇರ್ತದೆ ಎಂದು ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮುಳಿಯ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ನ ಪ್ರತಿನಿಧಿ ರಜತ್, ನವತೇಜ ಟ್ರಸ್ಟ್ ನ ಟ್ರಸ್ಟಿ ಮತ್ತು ನವನೀತ ನರ್ಸರಿ ಮಾಲಕ ವೇಣುಗೋಪಾಲ್ ಈ ಸಂದರ್ಭ ಉಪಸ್ಥಿತರಿದ್ದರು. ನಾವು ಈ ವರ್ಷ ಸಹ ಒಂದು ಕೃಷಿಕರೊಂದಿಗೆ ಮಾತುಕತೆ, ಹಣ್ಣಿನ ವ್ಯಾಲ್ಯೂಡೇಷನ್ ಮಾಡಿದವರಾಗಿರ್ಬೋದು, ಹಣ್ಣಿನ ಇದು ಮಾಡಿರ್ಬೋದು, ಕೃಷಿಕರನ್ನು ಒಂದು ಮಾತುಕತೆಯನ್ನು ನಾವು ಮಾಡ್ತಾ ಇರ್ತೇವೆ. ಅದೇ ಪ್ರಕಾರ ಈ ವರ್ಷ ಸಹ ಅದೇ ಪ್ರಕಾರ ಇದೆ. ಅದಕ್ಕೆ ಕೇಶವ ಪ್ರಸಾದ್ ಮುಳಿಯ ಅವರು ನಮ್ಮ ಜೊತೆ ಇರ್ತಾರೆ. ಚಂದ್ರಶೇಖರ್ ತಾಳ್ತಜ್ಜೆ ಕೊಕ್ಕೋ ಕಾಫಿ ಅಂದರೆ ತೋಟದಲ್ಲಿ ಕಾಫಿ ಬೆಳೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾದಂಥವರು ಚಂದ್ರಶೇಖರ್ ತಾಳ್ತಜ್ಜೆ. ಹಾಗೆ ಶ್ರೀ ಕೆನ್ಯೂಟ್ ಅರನ್ವಾ ಗೇರು ಹಣ್ಣಿನ ಮೌಲ್ಯವರ್ಧನೆಯನ್ನು ಮಾಡಿದಂಥವರು, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಇದನ್ನು ನಿರ್ವಹಣೆಯನ್ನು ನಮ್ಮ ವೇಣುಗೋಪಾಲ್ರವರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಮತ್ತೆ ಆದಿತ್ಯವಾರ ಬೆಳಿಗ್ಗೆ ಕೃಷಿಕರಿಗೆ ಕೃಷಿ ರಸಪ್ರಶ್ನೆ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇರೆ ಬೇರೆಯಾಗಿ ಹೊಸತಾಗಿ ನಾವು ಮಾಡ್ತಾ ಇದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮ ಸಹ ನಡೀತದೆ. ಆಮೇಲೆ ಪ್ರತಿ ವರ್ಷದಂತೆ ಹಲಸು ಬಾರೆ ಎತ್ತುವಂಥದ್ದು, ಇನ್ನಿತರ ಹಲಸು ಚಿತ್ರ ಬಿಡಿಸುವ ಇನ್ನಿತರ ಕಾರ್ಯಕ್ರಮಗಳು ಸಮೇತ ಆದಿತ್ಯವಾರ ಮಧ್ಯಾಹ್ನ ಮೇಲೆ ನಡೀಲಿಕ್ಕಿದೆ. ಬೆಳಿಗ್ಗೆ ಹೊತ್ತಲ್ಲಿ ನಡೀತದೆ. ಸಂಜೆ ಹೊತ್ತಲ್ಲಿ ಸಮಾರೋಪ ಸಮಾರಂಭ ಸಭಾ ನೇತೃತ್ವವನ್ನು ನಮ್ಮ ಕೇಶವ ಪ್ರಸಾದ್ ಮುಳಿಯ, ನಮ್ಮ ಇಡೀ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಅವರು ವಹಿಸಿಕೊಳ್ತಾರೆ. ಹಾಗೆ ಸಮಾಪನ ಮಾತುಗಳನ್ನು ವೇಣುಗೋಪಾಲ್ರವರು ನಮ್ಮ ಟ್ರಸ್ಟಿಗಳವರು ನೆರವೇರಿಸ್ತಾ ಇದ್ದಾರೆ. ಕಿಶೋರ್ ಕುಮಾರ್ ಬೊಟ್ಯಾಡಿ MLC ಅವರು ನಮ್ಮ ಜೊತೆ ಇರ್ತಾರೆ. ಆ ದಿವಸ ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಮತ್ತು ಹಾಗೂ JFS ಸಂತೋಷ್ ಕುಮಾರ್ ಶೆಟ್ಟಿ ವಲಯಾಧ್ಯಕ್ಷರು JCI 15 ಅವರು ಸಮೇತ ನಮ್ಮ ಜೊತೆ ಇರ್ತಾರೆ. ಶ್ರೀ ಸುಧಾಕರ ತಿಂಗಳಾಡಿ ನಮ್ಮ ಪ್ರೆಸ್ಸಿನ ಅವರು ಸಹ ನಮ್ಮ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ಹತ್ರ, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ನಿರಂಜನ್ ಪೋಳ್ಯ ನಿರ್ದೇಶಕರು ಗ್ರಾಮಜನ್ಯ ಉತ್ಪಾದಕರ ಸಂಸ್ಥೆ, ಹಾಗೆ ನಮ್ಮ ಇನ್ನೊಬ್ಬರು ಟ್ರಸ್ಟಿ ಆದಂಥ ಸುಹಾಸ್ ಮರಿಕೆ ಸಹ ಇರ್ತಾರೆ. ಈ ಒಂದು 3 ದಿವಸದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ
ನಮಗೆ ಆಯೋಜಕರಾಗಿ ನಾನು ಆಗಲೇ ಹೇಳಿದ್ದೇನೆ, ಮುಳಿಯ ಪ್ರಾಪರ್ಟೀಸ್, ಮುಳಿಯದವರು ಇಡೀ ಕೇಶವ ಪ್ರಸಾದ್ರವರ ನೇತೃತ್ವದಲ್ಲಿ ಅವರ ಇಡೀ ನಮ್ಮ ಈ ವರ್ಷದ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ಥರವಾಗಿ ನವನೀತ್ ನರ್ಸರಿ ಮತ್ತು ಅಕ್ಷ ಕಾಟೇಜ್ ಇಂಡಸ್ಟ್ರಿ, ಮರಿಕ ಸಾವಯವ ಮಳಿಗೆ, ಈ 3 ಜನ ನಮ್ಮದೇ ಮೈನ್ ಪ್ರಮೋಟರ್ಸ್ ಆಗಿರ್ತದೆ ಇದಕ್ಕೆ ಕಾರ್ಯಕ್ರಮಗಳಿಗೆ. ಹಾಗಾಗಿ ಅದಲ್ಲದೆ ನಮ್ಮ ಜೊತೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಕ್ಯಾಂಪ್ಕೋ, ನಿಮ್ಗೆ ಗೊತ್ತಿರ್ಬೋದು, ಕೃಷಿಕರಿಗೆ ಸಹಕಾರ ಕೊಡುವಂಥದ್ದು. ನಾವು ಮೊದಲಿನಿಂದ ಹಿಡಿದು ಇಂದಿನ ತನಕ ಕ್ಯಾಂಪ್ಕೋ ನಮ್ಮ ಜೊತೆ ಇದ್ದಾರೆ. ಅದೇ ಥರಕ್ಕೆ ಮುಳಿಯೋದವ್ರು ಅಂತ ನಮ್ಮ ಜೊತೆ ಇದ್ದಾರೆ. ಹಾಗೆ ಗ್ರಾಮಜನ್ಯ, FU, SRK ಲ್ಯಾಡರ್ಸ್ನವರು, ಮತ್ತು ಶೇಟ್ ಇಲೆಕ್ಟ್ರಾನಿಕ್ಸ್, ವಿಜಯ ಸೋಲಾರ್, ಭಾರತ್ ಆಟೋಮೊಬೈಲ್ಸ್, ಹಾಗೆ ರಾಧಾಸ್. ಮತ್ತು ಅಲ್ಲದೆ ನಮ್ಮ ಜೊತೆ ವಿಶೇಷವಾಗಿ ಅಡಿಕೆ ಪತ್ರಿಕೆಯವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವಂಥದ್ದು ಅಡಿಕೆ ಪತ್ರಿಕೆ, ಹಾಗೆ ಸಮೃದ್ಧಿ ಗಿಡ ಗೆಳೆತನ ಸಂಘ, ನಿರ್ಮಾಣ ಅಸೋಸಿಯೇಷನ್ಸ್, ಪಶುಪತಿ ಎಲೆಕ್ಟ್ರಿಕಲ್ಸ್, ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಎಲೆಕ್ಟ್ರಿಕಲ್ಸ್, JCI ಪುತ್ತೂರು, ನ್ಯೂ ಪುತ್ ಪ್ರೈಮ್ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ಸುಧಾನ ಸ್ಕೂಲ್ನ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಾವು ಈ ಒಂದು ವಿಶೇಷವಾದಂತಹ 8ನೇ ಆವೃತ್ತಿಯನ್ನು, ಈ ಮೇಳವನ್ನು ಈ ಸಾರಿ ಕಿಲ್ಲೆ ಮೈದಾನಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಾವು ಮಾಡಬೇಕಂತಿದ್ದಾರೆ. ಅಧ್ಯಕ್ಷರು ಕಾರ್ಯಕ್ರಮದ ವೇದಿಕೆಯಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಮೇಳವನ್ನು ನಾವು 3 ವಿಭಾಗವಾಗಿ, ಅಂದರೆ ಮುಖ್ಯವಾಗಿ ಹಲಸು ಮೇಳ ಅಂತ ಬಂದಾಗ ಅಲ್ಲಿ ಸ್ಟಾಲ್ಗಳೇ ಹೈಲೈಟ್ಸ್. ಈ ಸ್ಟಾಲಲ್ಲಿ ಏನಿರ್ತದೆ, ಹಣ್ಣುಗಳೇನಿರ್ತದೆ, ಒಳಗಡೆ ಏನಿರ್ತದೆ, ಹಲಸಿನ ಫುಡ್ ಏನಿರ್ತದೆ, ಇದೇ ಹೈಲೈಟ್ಸ್. ಸೊ ನಾವು ಇದನ್ನು 3 ವಿಭಾಗವಾಗಿ ಮಾಡಿದ್ದೇವೆ. ಹೊರಗಡೆ ಎಂಟ್ರೆನ್ಸಲ್ಲಿ ನರ್ಸರಿ ಮತ್ತು ಹಣ್ಣುಗಳು, ಜೊತೆಗೆ ಒಂದಿಷ್ಟು ಕಮರ್ಷಿಯಲ್ ಐಟಮ್ಗಳು, ಇದಕ್ಕೆ ಹೊರಗಡೆ ಎಂಟ್ರೆನ್ಸಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೆ. ಒಳಗಡೆ ಮೇಯ್ನ್ ಏರಿಯಾ ಅಂತ ಹೇಳ್ತೇವೆ ನಾವು. ಹಲಸು ಮೇಳದ ಒಮ್ಮೆ ದ್ವಾರವನ್ನು ಎಂಟರಾಗಿ ಒಳಗೆ ಬಂದರೆ ಅದು ನಮ್ಮ ಮೇಯ್ನ್ ಏರಿಯಾ. ಅದು ಕೃಷಿ ಪ್ರಧಾನವಾಗಿರ್ತದೆ. ಅಲ್ಲಿ ಒಂದಿಷ್ಟು ಹಣ್ಣುಗಳು ಇರ್ಬೋದು, ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟು ನೀರಿನ ನಿರ್ವಹಣೆಯಿಂದ ಹಿಡಿದು ಸೋಲಾರ್ನವರೆಗೆ ಪ್ರತಿ ಒಂದು ಕೃಷಿ ಮನೆಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳು, ಹಣ್ಣು ಮೌಲ್ಯವರ್ಧಿತ ಪ್ರಾಡಕ್ಟ್ಗಳು ಈ ಮುಖ್ಯ ಏರಿಯಾದಲ್ಲಿ ಇರಲಿಕ್ಕಿದೆ. ಜೊತೆಗೆ ಈ ಹಣ್ಣು ಎಲ್ಲ ಏರಿಯಾವನ್ನು ಮುಗಿಸಿ ನಾವು ಹೊರಗಡೆ ಹೋಗುವಾಗ, ಅಂದರೆ ಅದರ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಹಲಸು ಮತ್ತು ಹಲಸಿಗೆ ಸಂಬಂಧಿತ ಒಂದು ಮೌಲ್ಯವರ್ಧಿತ ಫುಡ್ ಸ್ಟಾಲ್ಗಳು. ಅದರಲ್ಲಿ ನಿಮಗೆ ಸಾಂಪ್ರದಾಯಿಕ, ಅಂದರೆ ಹಲಸಿನ ಗಾರಿಗೆ ಕೊಟ್ಟಿಗೆಯಿಂದ ಹಿಡಿದು ಹಲಸಿನ ಗುಜ್ಜೆಯ ಬರ್ಗರ್ ಸ್ಯಾಂಡ್ವಿಚಿನವರೆಗೆ ಒಂದು 80ಕ್ಕೂ ಮಿಕ್ಕಿದ ಬೇರೆ ಬೇರೆ ಫುಡ್ ಕೊಡುವಂಥ 15 ಫುಡ್ ಸ್ಟಾಲ್ಗಳಿದೆ. ಅಂದರೆ 80ಕ್ಕಿಂತ ಹೆಚ್ಚಿನ, ಈ ಹಲಸಿನಲ್ಲಿ ಏನು ಮಿಲ್ಕ್ ಶೇಕಿಂದ ಹಿಡಿದು ಹಲಸಿನ ಫ್ರೋಝನ್ ಡೆಸರ್ಟ್ಸ್ನವರೆಗೆ ಬೇರೆ ಬೇರೆ ರೀತಿಯ ಒಂದು 80ಕ್ಕಿಂತ ಹೆಚ್ಚು ಫುಡ್ ಐಟಮ್ಸ್ಗಳು ಈ ಸತಿ ಹಲಸು ಮೇಳದ ಹೈಲೈಟ್ಸ್. ಸೊ ಇದು ನಮ್ಮ ಫುಡ್ ಸ್ಟಾಲಲ್ಲಿದೆ. ಹಲಸಿನ ಹಣ್ಣು, ಗಾರಿಗೆ, ಉಪ್ಪು ಸೊಳ್ಳೆ, ರೊಟ್ಟಿಯಿಂದ ಹಿಡಿದು ಎಲ್ಲ ಐಟಮ್ಗಳು ಕೂಡ ಫುಡ್ ಕೋರ್ಟಲ್ಲಿ ಬರ್ತದೆ. ಇನ್ನೊಂದು ಗೇರು ಹಣ್ಣು ಈ ವರ್ಷದ ಮೇಳದ ಹೈಲೈಟ್ಸ್ ಅಂತ ನಾವು ಆಗಲೇ ಅಧ್ಯಕ್ಷರು ಹೇಳಿದರು. ಹೇಗೆ ಹೈಲೈಟ್ಸ್ ಅಂತ ಹೇಳಿದರೆ, ಗೇರು ಹಣ್ಣು ಈ ವರ್ಷ ಒಂದು ಚಾಲ್ತಿಗೆ ಸಿಕ್ಕಿದಂಥ ಒಂದು ಹೊಸ ಒಂದು ಉದ್ಯಮವಾಗಿ, ವಿದ್ಯಮಾನವಾಗಿ ಈ ವರ್ಷ ಬಂದಿದೆ. ಅಂದರೆ ಗೇರು ನಾವು ಬೀಜವನ್ನು ಸಂಸ್ಕರಣೆ ಮಾಡಿ ಆ ಗೇರು ಬೀಜದಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳಾಗ್ತದೆ. ಅದು ಗೇರು ಬೀಜ ಆಗಿ ಅದು ಕಡೆಗೆ ಕಾಜು ಕತ್ಲಿವರೆಗೆ ಎಲ್ಲದಕ್ಕೂ ಗೇರು ಬೀಜ ಉತ್ಪನ್ನ ಆಗ್ತದೆ. ಆದರೆ ಆ ಹಣ್ಣು, ಕ್ಯಾಶ್ಯೂ ಆ್ಯಪಲ್ ಅಂತ ನಾವೇನು ಹೇಳ್ತೇವೆ, ಗೇರು ಹಣ್ಣು, ಅದು ಯಾವತ್ತೂ ಒಂದಿಷ್ಟು ಎಲ್ಲೋ ಕೃಷಿಕರ ಮನೆಯಲ್ಲಿ ದನಗಳಿಗೆ ಆಹಾರವಾಗಿ ಹೆಚ್ಚಿನ ಪಾಲು ಗೊಬ್ಬರದ ಗುಂಡಿಗೆ ಅಥವಾ ತೆಂಗಿನ ಮರದ ಬುಡಕ್ಕೆ ಹೋಗುವಂಥದ್ದು. ಅದಕ್ಕೆ ಒಂದು ಮೌಲ್ಯವರ್ಧನೆ, ಅದರಲ್ಲಿರುವ ಜ್ಯೂಸು, ಅದರಲ್ಲಿರುವ ರಸವನ್ನು ಕಡೆಗಣಿಸಲ್ಪಟ್ಟಿದೆ. ಈಗಾಗಲೇ ಮಳೆಗಾಲ ಶುರುವಾಗಿ ಗೇರುಹಣ್ಣು ಮುಗಿದಿದ್ರು ನಾವು ಇದರ ಬಗ್ಗೆ ಪೂರ್ವಭಾವಿ ಆಲೋಚನೆ ಮಾಡಿ ಒಂದು ಹೇರಳವಾಗಿ ಒಂದಿಷ್ಟು ಸಂಗ್ರಹ ಮಾಡಿ ಗೇರುಹಣ್ಣನ್ನು ಇಟ್ಟು ಅದರಿಂದ ಗೇರುಹಣ್ಣಿನ ಮೌಲ್ಯವರ್ಧನೆ ಹೇಗೆ, ಗೇರುಹಣ್ಣು ಕ್ಯಾಶ್ಯೂ ಆ್ಯಪಲ್ ಜ್ಯೂಸ್, ಅಂದರೆ ಎಲ್ರಿಗೂ ಗೇರುಹಣ್ಣು ಗೊತ್ತಿರೋದು ಹೇಗೆ, ಅದರಿಂದ ಗಂಗಸರ ಅಥವಾ ಉರಾಕ್ ಅಂತ ನಾವು ಹೇಳ್ತೇವೆ, ಅದು ಮಾತ್ರ ಗೊತ್ತಿರುವಂಥದ್ದು. ಅದು ಕಾನೂನು ಪ್ರಕಾರವಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಂತೇಳಿ ಈ ಗೇರು ಹಣ್ಣು ಶೀತಲೀಕರಿಸಿದ ಅಥವಾ ನೈಜವಾಗಿ ಆವಾಗಲೇ ಆದರೆ ಫ್ರೆಶ್ ಗೇರು ಹಣ್ಣು, ಹೇಗೆ ನಾವು ತೆಂಗಿನ ಮರದ ನೀರ ಇದೆ, ಅದು ಹುಳಿ ಬಂದರೆ ಅಮಲು, ಹುಳಿ ಬರದೇ ಇದ್ದರೆ ಒಳ್ಳೆಯ ಒಂದು ಪೌಷ್ಟಿಕ ಆಹಾರ. ಗೇರು ಹಣ್ಣಿನ ಜ್ಯೂಸ್ ಕೂಡ ಹಾಗೆ ಒಳ್ಳೆಯ ಪೌಷ್ಟಿಕ ಆಹಾರ, ಕಬ್ಬಿಣದ ಸತ್ವ ಆಗಲಿ, ಮಿನರಲ್ಸ್ ಆಗಲಿ ಒಳ್ಳೆ ಇರುವಂಥ ಒಂದು ಆಹಾರ. ಇದರ ಒಂದು ಪರಿಚಯಿಸಲಿಕ್ಕೋಸ್ಕರ ಸಣ್ಣ ಕ್ವಾಂಟಿಟಿ, ಒಂದು ಭಾಳ ದೊಡ್ಡ ಕ್ವಾಂಟಿಟಿ, ಯಾಕೆಂದರೆ ಪ್ರಥಮ ವರ್ಷ. ಹಾಗಾಗಿ ಒಂದು ಗೇರು ಹಣ್ಣಿನ ಜ್ಯೂಸನ್ನು ಈ ಸತಿ ನಮ್ಮ ಮೇಳದಲ್ಲಿ ಒಂದು ಹೈಲೈಟ್ ಆಗಿ ಇರಲಿಕ್ಕಿದೆ. ಮತ್ತು ಆ ಗೇರು ಹಣ್ಣನ್ನು ಸಕ್ಕರೆಯಲ್ಲಿ ಹಾಕಿ ಒಣಗಿಸಿದರೆ, ನಾವು ಹೇಗೆ ಬಾಳೆಹಣ್ಣನ್ನು, ಅಂಜೂರವನ್ನು, ಬೇರೆ ಬೇರೆ ಹಣ್ಣನ್ನು ಡ್ರೈ ಫ್ರೂಟಾಗಿ ಮಾಡ್ತೇವೋ, ಗೇರು ಹಣ್ಣನ್ನು ಒಣಗಿಸಿದ್ದಕ್ಕೆ ನಾವು ಸುಕಾಜು ಅಂತ ಹೇಳ್ತೇವೆ, ಸುಂದರವಾದ ಕಾಜು ಅಂತ. ಹಾಗೆ ಈ ಸುಕಾಜು ಕೂಡ ಈ ಮೇಳದಲ್ಲಿ ಸಿಗಲಿಕ್ಕಿದೆ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ.
ಹೀಗೆ ಗೇರುಹಣ್ಣಿನ ಸ್ಕ್ವಾಶ್, ಗೇರುಹಣ್ಣಿನ ಜ್ಯೂಸಿನ ಸ್ಕ್ವಾಶ್ ಇರ್ಬೋದು. ಹೀಗೆ ಬೇರೆ ಬೇರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ಈ ವರ್ಷದ ಗೇರುಹಣ್ಣಿನ, ವಿಶೇಷವಾಗಿ ಗೇರುಹಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಿ ಈ ವರ್ಷ ಮಾಡ್ತಾ ಇದ್ದೇವೆ. ಜೊತೆಗೆ ಮಾವು ಮತ್ತು ಹಲಸಲ್ಲಿ ಒಂದು 3-4 ಬೆಳೆಗಾರರೇ ಹಲಸನ್ನು ತಗೊಂಡು ಈ ಮೇಳಕ್ಕೆ ಬರ್ತಾ ಇದ್ದಾರೆ. ಯಥೇಚ್ಛವಾಗಿ ಯಾವಾಗಲೂ ನಾವು ಕೆಂಪು ಸೊಳೆಯ ಬಗ್ಗೆ ಮಾತಾಡೋದು, ಬಟ್ ಕೆಂಪು ಸೊಳೆ ಮೇಳಕ್ಕೆ ಬಂದಾಗ ಕೆಂಪು ಸೊಳೆ ನಾವು ಹೇಳುವಷ್ಟಿರುವುದಿಲ್ಲ. ಇಲ್ಲೇ ಫಸ್ಟಿನ ಒಂದು ದಿವಸ ಕೆಂಪು ಸೊಳೆ ಇರ್ತದೆ, 2ನೇ ದಿನ ಬಂದವರಿಗೆ ಕೆಂಪು ಹಣ್ಣಿಲ್ಲ. ಹಾಗಾಗಿ ಕೆಂಪು ಹಣ್ಣನ್ನು ವಿಶೇಷವಾಗಿ 2 ಲೋಡ್ ಕೆಂಪು ಹಣ್ಣು ಬರ್ತದೆ ಈ ಸತಿ. ಹಾಗಾಗಿ ಕೆಂಪು ಹಣ್ಣು ಯಾರಿಗೂ ಕೊರತೆ, 3 ದಿವಸಗಳು ಕೆಂಪು ಹಣ್ಣು ಇರ್ತದೆ. ಮತ್ತು ಬಿಳಿ ಮತ್ತು ಹಳದಿ ನಮ್ಮ ಊರಿನದ್ದು ಮತ್ತು ಹೊರಗಿನದ್ದು ಒಳ್ಳೆಯ ರುಚಿಯ ಹಣ್ಣನ್ನು ಕೂಡ ಈ ಮೇಳಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇವೆ.